ಇಷ್ಟು ವರ್ಷದ ಪಯಣದಲ್ಲಿ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರಿ. ನಾನ್ ಮಾಡಿದಂತಹ ಪಾತ್ರಗಳು ಕ್ಲಿಕ್ ಆಯ್ತು, ಸಿನಿಮಾ ಕ್ಲಿಕ್ ಆಗ್ಲಿಲ್ಲ. ಮಮತಾ ರಾವತ್ ಸಿನಿಮಾಗ್ ಬರ್ಲೇಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಸರ್ ಸಿನಿಮಾಗ್ ಬರ್ಲೇಬೇಕು ಅಂತ. ಸೊ ಸಿನಿಮಾ ಅಂದ್ರೆ ಸುಲಭದ ಮಾತಲ್ಲ. ಸೊ ನೀವು ಅದನ್ನ ಹೆಂಗೆ ಜೀರ್ಣಿಸ್ಕೊಂಡು ಹೋದ್ರಿ ಅಂತ? ಕಾಮಿಡಿ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ಅದು ಸಿನಿಮಾ ಇಲ್ಲ, ಅದಿಲ್ಲ, ಇದಿಲ್ಲ, ನಮ್ಮ ಕರ್ತವ್ಯ ಏನಿದೆ ಕಂಪ್ಲೀಟ್ ಮಾಡಿ ಕೊಟ್ವಿ. ಮಮತಾ ರಾವತ್ ಅವರಿಗೆ ಈ ಸಿನಿಮಾ ಸಹವಾಸ ಸಾಕು ಅಂತ ಅನ್ಸಿದ್ದು ಯಾವ್ದಾಗಿತ್ತು? ಹೆಂಗೆ ಇವೆಲ್ಲ ಪಾತ್ರಗಳನ್ನು ನೀವು ನಿಧಾನವಾಗಿ ಎಲ್ಲ ಹೆಂಗೆ ತಗೊಂಡ್ತು? ಪ್ರಮೋಷನ್ ನಮ್ ಲೈಫ್ ಅಲ್ಲಾದ್ರೂ ತಗೋಬೇಕು, ಒಂದು ಹೆಂಡತಿಯಾಗಿ, ಒಂದು ಅಮ್ಮನಾಗಿ. ಹೀರೋಯಿನ್ಸ್ ಅಥವಾ ಕಾಮನ್ ಆಗಿ ನಟಿಯರ ಬದುಕು ಸುಲಭ ಆಗಿರುತ್ತೆ. ಎಲ್ಲಾ ಬ್ರ್ಯಾಂಡ್ ಅಂತ ಅನ್ಕೊಳ್ತಾ ಹೋದ್ರೆ ಸಾಲಗಳು ಮಾಡ್ಕೊಳ್ಬೇಕಾಗುತ್ತೆ. ಮಮತಾ ರಾವತ್ ಬರೀ ನಟಿ ಅಲ್ಲ, ಅವಳೊಬ್ಬ ಗುಡ್ ಡ್ಯಾನ್ಸರ್ ಅಂತಾನು ಕೂಡ ಕರ್ಸ್ಕೊಂಡ್ರಿ. ನನ್ಗೆ ಡ್ಯಾನ್ಸ್ ಅಂದ್ರೆ ಇವತ್ತಿಗೂ ಆಸಕ್ತಿ. ಅದಿಲ್ಲ ಒಂದಿಷ್ಟು ಏನಾದ್ರು ಜಾಗ ಮಾಡ್ಕೊತೀನಿ ಅನ್ನೋದೇನಾದ್ರು ಭರವಸೆ ಇತ್ತ? ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ಸಾಧು ಕೋಕಿಲಾ ಸರ್ ಮತ್ತು ಬುಲೆಟ್ ಪ್ರಕಾಶ್ ಅವ್ರಿಗೆ. ನಟನೆ ಅನ್ನೋದು ತೃಪ್ತಿ ತಂದಿದ್ಯಾ ನಿಮಗೆ? ಹೆಡ್ವೇಟ್ ಇಲ್ಲ ಸರ್. ಕನ್ನಡ ಸಿನಿಮಾ ರಂಗದಲ್ಲಿ ಒಂದಿಷ್ಟು ನಟಿಮಣಿಗಳು ಅಂದ್ರೆ ಬಹಳ ವರ್ಷಗಳ ಕಾಲ ಉಳಿಯೋದು ಕಷ್ಟ. ಅಂದ್ರೆ ಹೀರೋಯಿನ್ ಅಂತ ತಕ್ಷಣ ಒಂದು 5 years 6 years ಅವರ ವ್ಯಾಲಿಡೇಟ್ ಅನ್ನೋದು ಜನಜನಿತ. ಆದ್ರೆ ಒಂದಿಷ್ಟು ನಟಿಯರು ಇರ್ತಾರೆ, ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾನೆ ಇರ್ತಾರೆ. ಅವ್ರು ಯಾವತ್ತೂ ಹೀರೋಯಿನ್ ಅಂತ ಫೀಲ್ ಇಲ್ದಲೆ ಎಲ್ಲಾ ಸಿನಿಮಾಗಳಲ್ಲಿ ಎಲ್ಲಾ ತರದ ಪಾತ್ರಗಳ ಮೂಲಕ ಅವರು ಜೀವಂತವಾಗಿ ಇರ್ತಾರೆ. ಅಂದ್ರೆ ಪಾತ್ರದ ಮೂಲಕ ಜೀವಂತ. ಸೊ ಈಗ ಸುಮಾರು 2 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಸಿನಿಮಾಗಳು, ಸುಮಾರು ಒಂದು 40 ಸಿನಿಮಾಗಳಲ್ಲಿ ನಟನೆ ಮಾಡಿ, ಕನ್ನಡ ಮಾತ್ರ ಅಲ್ಲ ಪರಭಾಷೆಗಳಲ್ಲೂ ಕೂಡ ಸೌಂಡ್ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ನಟಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಮಮತಾ ರಾವತ್ ಅಂತೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಹೇಳಿ ಮೇಡಮ್, ನಿಮ್ಮ ಜರ್ನಿ 20 ವರ್ಷ ಜರ್ನಿ ಕನ್ನಡ ಇಂಡಸ್ಟ್ರಿ. ಸೊ ಅಲ್ವಾ, ವರ್ಷ ಆಗೋಯ್ತು. ನೋಡ್ತಾನೆ ಆಗೋಯ್ತು, ಹೆಚ್ಚು ಕಮ್ಮಿ ಅಲ್ವಾ? ಸೊ ಇಷ್ಟು ವರ್ಷದ ಪಯಣದಲ್ಲಿ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರಿ. ಅಂದ್ರೆ ಯಾರಿಗ್ ಗೊತ್ತಿಲ್ಲ ಅನ್ನೋ ಇಲ್ಲ ಮಮತಾ ರಾವತ್ ಅಂದ್ರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ. ಆದ್ರೂ ನಿಮಗೆಲ್ಲ ಒಂದು ಸಣ್ಣ ಕೊರತೆ ಅದು ಕಾಡ್ತಾ ಇತ್ತು. ನೀವು ಹೇಳ್ತಾ ಇದ್ರಿ ಯಾವಾಗ ಸಿಕ್ಕಾಗ, ಇಲ್ಲ ಸರ್ ಮೇಲಿಂದ ಮೇಲೆ ಸಿನಿಮಾ ಮಾಡ್ತೀನಿ, ಆದ್ರೆ ಎಲ್ಲೋ ಒಂದ್ ಕಡೆಗೆ ನನ್ನ ಗುರ್ಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಯಾಕಾಗಿಲ್ಲ ಅಂತ? ಅಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನಾನ್ ಮಾಡಿದಂತಹ ಪಾತ್ರಗಳು ಕ್ಲಿಕ್ ಆಯ್ತು, ಸಿನಿಮಾ ಕ್ಲಿಕ್ ಆಗ್ಲಿಲ್ಲ. ಸೊ ಈ ತರದ್ದು ಬಹುಶಃ ನನ್ಗೆ ಅದು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಬಟ್ ಈಗಿನ ಟ್ರೆಂಡ್ ಅಲ್ಲಿ ನೋಡಿದ್ರೆ ಸರ್, ಈಗ ಒಂದು ಸುಮಾರು ಒಂದು 3-4 ವರ್ಷಗಳು ಇದೆಲ್ಲ ನೋಡಿದಾಗ, ಒಂದು ಸಿನಿಮಾನಲ್ಲಿ ಒಂದು ಕಾಮಿಡಿ ಹಿಟ್ ಆಯ್ತು ಅಂತಂದ್ರೆ ಅವ್ರ ನೆಕ್ಸ್ಟ್ ಬೇರೆ ಲೆವೆಲ್ಗೆ ಹೋಗಿರ್ತಾರೆ. ನನ್ನ ಜರ್ನಿಯಲ್ಲಿ ನಾನು ಮೊದ್ಲು ಮಾಡಿದಂತ ಕಾಮಿಡಿ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ಅದು ಈಗ ಹಾಕಿದ್ರು ಅದು ಎವರ್ ಗ್ರೀನ್ ಕಾಮಿಡಿ ಸೀಕ್ವೆನ್ಸ್ ಗಳೇ. ಅದು ಬಹಳಷ್ಟು ಸಿನಿಮಾ ಮಾಡಿದೆ. ಅದು ಗಂಗೆಬಾರಿ ತುಂಗೆಬಾರಿ ಆಗಿರ್ಬೋದು, ಚೆನ್ನ ಆಗಿರ್ಬೋದು, ಸೀನಾ, ಭದ್ರಾ, ಬಿಂದಾಸ್ ಹುಡುಗಿ, ಈ ತರ ಹಲವಾರು ಸಿನಿಮಾಗಳು ಎಲ್ಲಾ ಕಾಮಿಡಿ ಆಕ್ಟರ್ ಜೊತೆ ಆಕ್ಟ್ ಮಾಡಿದ್ದು. ಆ ಒಂದು ಹೆಗ್ಗಳಿಕೆ ನನಗೆ. ಯಾರನ್ನೂ ಬಿಡ್ಲಿಲ್ಲ, ಎಲ್ಲಾ ಟಾಪ್ ಕಾಮಿಡಿಯನ್ಸ್ ಜೊತೆ ಆಕ್ಟ್ ಮಾಡಿದ್ದು. ಅದೇ ಪ್ರಯತ್ನ ಈಗ ಮಾಡಿದಿದ್ರೆ ಬಹುಶಃ ನಾನು ಲಕ್ಷ ತಗೊಳ್ಳುವಂತ ನಟಿ ಆಗ್ತಾ ಇದ್ದೆ. ಓವರ್ ನೈಟ್ ಸ್ಟಾರ್ಡಮ್ ಬರ್ತಾ ಇತ್ತು ಅಂತ ಅನ್ಸುತ್ತೆ. ಸ್ಟಾರ್ಡಮ್ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅಂತ? ಸ್ಟಾರ್ಡಮ್ ಓವರ್ ನೈಟ್ ಬೇಕಾ, ಅಥವಾ ಈಗ ನಟಿ ಅಂದ ತಕ್ಷಣ ಎಲ್ಲಾ ಪಾತ್ರಕ್ಕೂ ಸೂಟ್ ಆಗ್ತಾರೆ ಅನ್ನೋದು ಬೇಕಾ, ಬರೀ ಇಲ್ಲಪ್ಪ ಅವ್ರು ಈ ಹೀರೋಗ್ ಮಾತ್ರ ಸೂಟ್ ಆಗ್ತಾರೆ ಅನ್ನೋದು ಎಷ್ಟು ಹೋಗ್ತೀರಾ ಅಂತ? ಅದು ಇವ್ರಿಗೆ ಸೆಟ್ ಅನ್ನೋದು ಅದು ನನ್ಗೆ ಆ ಬಿಲೀವ್ನೆಸ್ ಇಲ್ಲ. ಬಟ್ ಓವರ್ ನೈಟ್ ಸ್ಟಾರ್ಸು ಅಥವಾ ಸ್ಟಾರ್ಡಮ್ ಬಗ್ಗೆ ಒಂದ್ ಸ್ವಲ್ಪ ಫೀಲ್ ಇದ್ರೂನು ಅವರದು ಟೈಮ್ ಪೀರಿಯಡ್ ಸ್ವಲ್ಪನೇ ಅಗೈನ್. ಬಟ್ ಆತರ ನೋಡಕ್ ಹೋದ್ರೆ ಒಂದ್ ಟೈಮ್ ನಲ್ಲಿ ಮಳೆ ಹುಡುಗಿದು ಎಷ್ಟು ಆರ್ಭಟ ಇತ್ತು. ಅಂದ್ರೆ ಒಂದು ಸಿನಿಮಾ ಆದ್ಮೇಲೆ ಸರ್ ಎಲ್ಲಾರು ಅವರೇ ಬೇಕು ಸಿನಿಮಾ. ಯಾವ ಫಂಕ್ಷನ್ಸ್ ನೋಡ್ರು ಅವ್ರೆ, ಯಾವ ಅವಾರ್ಡ್ಸ್ ನೋಡ್ರು ಅವ್ರಿಗೇನೆ. ಅಂದ್ರೆ ಈ ತರದ್ದು ಸ್ಟಾರ್ಡಮ್ ಅದು ಒಂದು ಆಕ್ಟರ್ ಆಗಿ, ಒಂದು ಆಕ್ಟ್ರೆಸ್ ಆಗಿ ಎಲ್ಲರಿಗೂ ಸಿಗ್ಬೇಕು ಅಂತ ಅದು ಇರುತ್ತೆ ಸರ್ ಮನ್ಸಲ್ಲಿ ಆಸೆ. ಓಕೆ, ಮಮತಾ ರಾವತ್ ಸಿನಿಮಾಗ್ ಬರ್ಲೇಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಸರ್ ಸಿನಿಮಾಗ್ ಬರ್ಲೇಬೇಕು ಅಂತ, ಅಥವಾ ಬರ್ತೀನಿ ಅಂತಾನು ಡೆಫಿನೆಟ್ಲಿ ಕನ್ಸಲ್ಲೂ ಊಹೆ ಮಾಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು. ನೀವ್ ಇವತ್ತೂನು ನನ್ನ ಕಾಲೇಜ್ ರೆಕಾರ್ಡ್ಸ್ ಅಥವಾ ನನ್ನ ಸ್ಕೂಲ್ ರೆಕಾರ್ಡ್ಸ್ ನೋಡಿದ್ರೆ
ಒಂದಿನಕ್ಕೂ ಒಂದು ಜೀನ್ಸ್ ಹಾಕಿರ್ಲಿಲ್ಲ, ಮಂಡಿ ಅಷ್ಟು ಬಟ್ಟೆನೂ ಹಾಕಿರ್ಲಿಲ್ಲ. ಓಕೆ. ಎಲ್ಲ ನನ್ಗೆ ನಾನ್ ಸ್ಕೂಲ್ ಹೋಗೋ ಟೈಮಲ್ಲಿ ಮಂಡಿ ಮೇಲೆ ಇರ್ತಿತ್ತು ನಮ್ ಸ್ಕರ್ಟ್ಸ್ ಎಲ್ಲ. ಆದ್ರೆ ನಮ್ಮ ಅಪ್ಪ ನನಗೆ ಸ್ಕೂಲೇ ಬೇಡ ಅಂದ್ಬಿಟ್ರೆ ಸ್ಕೂಲ್ ಬೇಡ ಅಲ್ಲ ಸರ್, ನಂಗೆ ಈಗ್ಲೂ ನೆನಪು. ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾ ಇದ್ರು. ಈ ನಾವು ಲಂಗ ಬ್ಲೌಸ್ ಲಂಗ ಹಾಕೋತೀವಿ ಗೊತ್ತಾ, ನಾನ್ ಆ ತರ ಇರ್ತಿತ್ತು ನನ್ನ ಯೂನಿಫಾರ್ಮ್ಸ್ ಎಲ್ಲ, ಅಷ್ಟು ಉದ್ದಕ್ಕೆ ಇರ್ತಾ ಇತ್ತು ಗೌರಮ್ಮ ತರ. ಅಂದ್ರೆ ಆ ತರ ಸ್ಕರ್ಟ್ಸ್ ಮತ್ತೆ ಶರ್ಟ್ ಹಾಕೊಂಡು ನಾನು ಸ್ಕೂಲ್ಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಅದೇ ತರ ಬಟ್ಟೆ ಹಾಕೊಂಡು ಹೋಗ್ತಿದ್ದೆ. ಒಂದು ಸಂಸ್ಕಾರ ಉಳ್ಳ ಕುಟುಂಬದಿಂದ ಬಂದವರು, ಹಾಗಾಗಿ ಆ ಫೀಲ್ ಇದ್ದೇ ಇರುತ್ತೆ. ಹಾಗೇನೆ. ಆದ್ರೆ ನಾನು ಅದೇ ಹೇಳಿದ್ನಲ್ಲ, ಒಂದು ಜೀನ್ಸ್ ಹಾಕ್ತಿರ್ಲಿಲ್ಲ ಕಾಲೇಜಿಗೆ ಬಂದಾಗ. ತುಂಬಾ ಟ್ರೆಡಿಷನಲ್, ಒಂದು ಲಂಗ ಬ್ಲೌಸು, ಲಂಗ ದಾವಣಿ, ಚೂಡಿದಾರ, ಇದೇ ತರನೇ ಅಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದು. ಆ ತರ ಇದ್ದಾಗ ನಮ್ಗೆ ಕನ್ಸಲ್ಲೂ ಕೂಡ ಊಹೆ ಮಾಡ್ಕೊಳಕ್ ಆಗಲ್ಲ. ಬಟ್ ಸಿನಿಮಾ ಅದೆಲ್ಲ ಕಲ್ಚರ್ನ ಬದಿಗಿಟ್ಟು ಬರ್ಬೇಕು ಸಿನಿಮಾ ಅಂದಾಗ. ಸೊ ಆ ಮನಸ್ಥಿತಿ ಹೇಗಿತ್ತು ನಿಮ್ದು ಅಂತ? ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ಅವಮಾನಗಳಾಗ್ತಾ ಇತ್ತು. ಇವ್ರ ಅಂದ್ರೆ ನಮ್ದೊಂದ್ ಸ್ವಲ್ಪ ಬಡ ಕುಟುಂಬ ಸರ್. ಆಗ ಊಟಕ್ಕೆ ಬಟ್ಟೆಗೆ ಯಾವತ್ತು ನಮ್ಮಪ್ಪ ನನ್ನ ಎಜುಕೇಶನ್ಸ್ಗಾಗ್ಲಿ 3 ಜನ ಮಕ್ಕಳಿಗೆ ಯಾವತ್ತು ಕಡಿಮೆ ಮಾಡ್ಲಿಲ್ಲ. ಬಡ ಕುಟುಂಬ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು ಮಿಡಲ್ ಕ್ಲಾಸ್ ಲೈಫು ಯಾವ್ದಕ್ಕೂ ತೊಂದ್ರೆ ಮಾಡಿಲ್ಲ ನಮ್ಮಪ್ಪ ಇವತ್ತಿನವರ್ಗುನು. ಅಂತ ಇದ್ರಲ್ಲಿ ಒಂದು ಸಡನ್ ಆಗಿ ಸಿನಿಮಾ ಅಂತಂದ್ರೆ ನಿಮಗ್ ಗೊತ್ತು, ಕಲರ್ಫುಲ್, ನೀವು ಟಾಪ್ ಟು ಬಾಟಮ್ ಎಲ್ಲ ಕಲರ್ಫುಲ್ ಇರ್ಬೇಕು, ಹೊಸ ಇರ್ಬೇಕು. ನನ್ಗೆ ಆ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗ್ತಿತ್ತು. ಹೊಸ ಬಟ್ಟೆ ಅಂದ್ರೆ ನಮ್ಗೆ ಅವಾಗ್ಲೆಲ್ಲ ಒಂದು ಯುಗಾದಿ ಹಬ್ಬ ಬರ್ಬೇಕು, ಇಲ್ಲಾಂದ್ರೆ ಒಂದು ಬರ್ತ್ಡೇ ಬರ್ಬೇಕು ಹೊಸ ಬಟ್ಟೆ ಸಿಗ್ಲಿಕ್ಕೆ. ಇನ್ ಮಿಕ್ಕಿದ್ದೆಲ್ಲ ನಮ್ಮಮ್ಮ ಏನ್ ಹೊಲ್ದು ಕೊಡ್ತಾ ಇದ್ರು ಆ ಬಟ್ಟೆನ ಹಾಕೊಳ್ತಾ ಇದ್ವಿ. ಅದೇ ಬಟ್ಟೆಗಳನ್ನ ಹಾಕೊಂಡು ನಾನು ಸುಮಾರು ಸಿನಿಮಾ ಶೂಟಿಂಗ್ ಕೂಡ ನಾನು ಮಾಡಿದ್ದೀನಿ. ಓಕೆ. ಈ ಸಿನಿಮಾ ಅಂತ ಬಂದಾಗ ನೀವು ಹೇಳಿದ್ರಿ, ಅಂದ್ರೆ ಕಾಸ್ಟ್ಯೂಮ್ ಆಗ್ಲಿ ಆ ಪಾತ್ರಕ್ಕಾಗಿ ತಕ್ಕ ಮಟ್ಟಿಗೆ ಮಾಡ್ಲೇಬೇಕು. ಈಗ ಸಿನಿಮಾನೇ ನನಗೆ ಆಕಸ್ಮಿಕ ಅಂದಾಗ ಇವೆಲ್ಲದನ್ನು ನೀವು ಹೇಗ್ ತಗೊಂಡ್ರಿ ಅಂತ? ಇಲ್ಲ ಸರ್, ನಂದು ನೀವು ಅರ್ಲಿಯರ್ ಸಿನಿಮಾಸ್ಗಳೆಲ್ಲ ನೋಡಿ, ಸ್ವಲ್ಪ ನನ್ ಟ್ರೆಡಿಷನಲ್ ಸಿನಿಮಾನೇ ಅಂದ್ರೆ ಕಾಮಿಡಿ ಮಾಡಿದಾಗ್ಲೂ ಆಲ್ಮೋಸ್ಟ್ ನಂದು ಸ್ಯಾರೀಸ್ ಇರ್ತಿತ್ತು, ಅದೇ ತರನೇ ಇರ್ತಿತ್ತು. ಅದಾದ್ಮೇಲೆ ಒಂದಷ್ಟು ಕಾಮಿಡಿ ಸಿನಿಮಾಗಳು ಮಾಡಿದ್ಮೇಲೆ ಪಾತ್ರಗಳಿಗೆ ಇವರು ಅದಕ್ಕೆ ಸೆಟ್ ಆಗಲ್ಲ, ಇದಕ್ ಸೆಟ್ ಆಗಲ್ಲ ಅಂತ ರಿಜೆಕ್ಷನ್ಸ್ ಬಂದಾಗ ನನ್ಗೆ ಅನ್ಸ್ತಿತ್ತು, ರಿಜೆಕ್ಷನ್ ಯಾಕೆ ಬರ್ತಾ ಇದೆ ಅಂದ್ರೆ, ನಾವು ಒಂದು ಮಾಡೆಲ್ ತರ ಫೋಟೋ ಶೂಟ್ ಮಾಡ್ಕೊಂಡು ಫೋಟೋ ಪ್ರೆಸೆಂಟ್ ಮಾಡಿದ ತಕ್ಷಣ ಇವ್ರು ಫಿಕ್ಸ್ ಆಗ್ಬಿಡ್ತಾರೆ. ಅದಲ್ಲ, ನಮ್ಮಲ್ಲಿ ಆಕ್ಟಿಂಗ್ ಇದೆ, ನಮ್ಮ ಪರ್ಫಾರ್ಮೆನ್ಸ್ ನ ಎಲ್ರು ನೋಡಿದ್ದಾರೆ, ಯಾಕೆ ಸೆಲೆಕ್ಟ್ ಆಗಲ್ಲ, ಯಾಕೆ ನಾವು ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಸರಿ, ನನ್ನ ಮೈನಸ್ ಪಾಯಿಂಟ್ಸ್ ಎಲ್ಲ ಏನಿತ್ತು, ಕಲರ್ ಇರ್ಲಿಲ್ಲ, ಹೈಟ್ ಇರ್ಲಿಲ್ಲ, ದಪ್ಪ ಇದ್ದೆ, ಅದ್ರ ಮೇಲೆ ಮಾಡರ್ನೈಸ್ ಆಗ್ಬೇಕು, ಅದ್ರ ಮೇಲೆ ಒಂದ್ ಸ್ವಲ್ಪ ವರ್ಕೌಟ್ ಮಾಡಿದೆ. ಫಸ್ಟ್ ಮಾಡಿದ್ದೆ ನಾನು ಈ ಸಿನಿಮಾಗಳೆಲ್ಲ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗಿದ್ದು ಸಿನಿಮಾ, ಅದೆಲ್ಲ ಮುಹೂರ್ತಕ್ಕೆ ಹೋಗಿ ಕಳ್ಸಿಕೊಟ್ಟಿದ್ದು, ಅದೆಲ್ಲ ಒಂದ್ ಸ್ವಲ್ಪ ಅವಮಾನಗಳನ್ನ ನಾನು ಬೇರೆಯವ್ರ ಮೇಲೆ ತೋರಿಸ್ಕೊಳಕ್ಕೂ ನನ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ಹೇಳ್ಕೊಳಕ್ಕೂ ಯಾರು ಇರ್ಲಿಲ್ಲ. ಸರಿ ಅಂತ ನನ್ನ ತಮ್ಮ ಕರ್ಕೊಂಡೋಗಿ ನನ್ನನ್ನ ಜಿಮ್ಮಲ್ಲಿ ಬಿಟ್ಟ. ಒಂದ್ ಸ್ವಲ್ಪ ನೀನ್ ಇಲ್ಲಿ ವರ್ಕೌಟ್ ಮಾಡ್ಕೋ. ಅಲ್ಲಿ ನನ್ನಲ್ಲಿ ಇದ್ದದ್ದು, ಬೇರೆಯವ್ರ ಮೇಲೆ ಇದ್ದಿದ್ದು ಕೋಪ ಎಲ್ಲ ನಾನು ವರ್ಕೌಟ್ಸ್ ಮೇಲೆ ತೋರಿಸ್ದೆ. ಅದ್ ಯಾವ ಮಾಯಿಲ್ ನನ್ಗೆ 6 ಪ್ಯಾಕ್ ಬಂತು ಗೊತ್ತಿಲ್ಲ, ಆ 6 ಪ್ಯಾಕ್ ಬಂದಿದೆ ಸರ್, ಫುಲ್ ಟ್ರೆಂಡ್ ಆಗೋಯ್ತು. ಅಲ್ಲಿಂದ ನೀವು ಟ್ರೆಂಡ್ ಆದ್ರಿ. ಹೌದು, ಫಸ್ಟ್ ಟೈಮ್ 6 ಪ್ಯಾಕ್ ಮಾಡಿದ್ದು ನಾನೇ ಅಂತ. ಸೊ ಆ ಹೆಗ್ಗಳಿಕೆ ಬಂದಿದ್ದು ತುಂಬಾ ಖುಷಿ. ಸಿನಿಮಾಗೆ ಎಷ್ಟು ಪ್ಲಸ್ ಆಯ್ತು? ಸಿನಿಮಾಗೆ ಪ್ಲಸ್ ಆಗ್ಲಿಲ್ಲ ಸರ್, ಒಂದು ಸಿನಿಮಾಗೆ ಮಾತುಕತೆ ಕೂಡ ಆಗಿತ್ತು, ಬಟ್ ಅದು ಟೇಕ್ ಓವರ್ ಕೂಡ ಆಗ್ಲಿಲ್ಲ. ತೊಂದ್ರೆ ಇಲ್ಲ, ಬಟ್ ಅದರಿಂದ ನನ್ಗೆ ಯೂಸ್ಫುಲ್ ಆಯ್ತು. ಅದಾದ್ಮೇಲೆ ಒಂದು ಮಾಡರ್ನ್ ಆಗಿ ಫೋಟೋ ಶೂಟ್ ಮಾಡಿದೆ. ಫೋಟೋ ಶೂಟ್ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇ ತಡ, ನೆಕ್ಸ್ಟ್ ನನಗೆ ಬುಲಾವ್ ಬಂದಿದ್ದೆ ಹೈದರಾಬಾದ್ ಇಂದ, ಒಂದು ತೆಲುಗು ಸಿನಿಮಾ ಕಾಲಿಂಗ್ ಬೆಲ್ ಅನ್ನೋ ಸಿನಿಮಾಗೆ. ಸೊ ಅಲ್ಲಿ ಹೋಗಿ ಆಡಿಷನ್ ತರ ಅಲ್ಲ, ಬಟ್ ಒಂದು ಲುಕ್ ಟೆಸ್ಟ್ ಕೊಟ್ಬಿಟ್ಟು ಬಂದೆ. ಆ ಪಾತ್ರಕ್ಕೆ ಏನಿದೆ, ಆ ಪಾತ್ರಕ್ಕೆ ಅದರ ತರನೇ ಒಂದು ಮೇಕಪ್ ಎಲ್ಲ ಮಾಡಿ, ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಚೆಕ್ ಮಾಡಿದ್ರು. ಅಂದ್ರೆ 2 ತರ ಒಂದು ಶೇಡ್ ಬೇಕಿತ್ತು, ಒಂದು ಪಾಸಿಟಿವ್ ಶೇಡ್, ಒಂದು ನೆಗೆಟಿವ್ ಶೇಡ್. ಅವ್ರಿಗೆ ಅವತ್ತಿನ ದಿನ ನನ್ನ ಪರ್ಫಾರ್ಮೆನ್ಸ್, ನನ್ನ ಲುಕ್ ಅವ್ರಿಗೆ ಇಷ್ಟ ಆದ್ಮೇಲೆ ತೆಲುಗು ಸಿನಿಮಾನ ಹೀರೋಯಿನ್ ಆಗಿ ಅಲ್ಲಿ ಸಿನಿಮಾನ ಮಾಡಿ ಸುಮಾರು ಒಂದು 5-6 ವರ್ಷ ಅಲ್ಲಿ ಸಿನಿಮಾ ಮಾಡಿದೆ ಸರ್ ನಾನು. ಓಕೆ. ಈಗ ನಟಿಯರು ಇಲ್ಲಿ ಉಳ್ಕೊಳ್ಳೋದೇ ಕಷ್ಟ. ಆರಂಭದಲ್ಲಿ ಹೇಳ್ದಂಗೆ ಒಬ್ಬ ನಟಿ ಮಾಡಿದ್ರು ಅಂದ್ರೆ ಸಕ್ಸಸ್ ಇತ್ತಂದ್ರೆ ಆ ಸಕ್ಸಸ್ ಒಂದು 5 years ಇರುತ್ತೆ. ಸೊ ನೀವು ಎಲ್ಲ ಥರದ ಪಾತ್ರಗಳನ್ನು ಮಾಡ್ಕೊತ ಬಂದ್ರಿ.
ಸೊ ಸಿನಿಮಾ ಅಂದ್ರೆ ಸುಲಭದ ಮಾತಲ್ಲ. ಹೌದು ಸೊ ನೀವು ಅದನ್ನ ಹೆಂಗೆ ಜೀರ್ಣಿಸ್ಕೊಂಡು ಹೋದ್ರಿ ಅಂತ? ಯಾಕಂದ್ರೆ ನಿಮಗೆ ಸಾಕಷ್ಟು ಅವಕಾಶಗಳು ಮಿಸ್ ಆದವು, ಅವಮಾನಗಳು ಆದವು. ಹೌದು ಈ ಸಿನಿಮಾನೇ ಸಾಕು ಅನ್ನೋ ಮಟ್ಟಕ್ಕೂ ಕೂಡ ಇದ್ರಿ ನೀವು ಒಂದ್ ಕಾಲದಲ್ಲಿ, ಬೇಡ ಸಾಕು ಅನ್ನೋ ತರದ್ದು. ಆದ್ರೂ ಕೂಡ ಕಲೆ ಅನ್ನೋದು ನಿಮ್ ಕೈ ಬೀಸ್ ಕರ್ತಾ ಇತ್ತು. ಸೊ ಮೂವ್ ಅದು ಹೇಗೆ ಸಾಧ್ಯ ಆಯ್ತು ಅಂತ? ಸರ್, ನಾನು ಜೀವನದಲ್ಲಿ ಒಂದಂತೂ ನಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿದ್ದು, ಅತಿ ಆಸೆ ಮಾಡಬಾರ್ದು, ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಬೇಕು, ಅತಿ ಆಸೆ ಪಡಬೇಡ ಅಂತ. ಸೊ ಆ ಮೈಂಡ್ ಸೆಟ್ಟು, ಮತ್ತೆ ನಾನು ಬೆಳೆದು ಬಂದಿದ್ದ ಹಾದಿ, ನಮಗೆ ಚಿತ್ರಾನ್ನ ಇದ್ರೂ ಊಟ ಮಾಡ್ತೀವಿ, ಮೊಸರನ್ನ ಇದ್ರೂ ಊಟ ಮಾಡ್ತೀವಿ, ರಾತ್ರಿದು ಏನೇ ಮಿಕ್ಕಿದ್ರು ಅದು ಬೆಳಗ್ಗೆಗೆ ತಿನ್ನೋವಂಥ ಒಂದು ಲೈಫ್ ಸ್ಟೈಲ್. ಸೊ ನನ್ಗೆ ಯಾವತ್ತೂ ಸಿನಿಮಾ ಇಲ್ಲ, ಅದಿಲ್ಲ, ಇದಿಲ್ಲ ಆ ಥರ ಫೀಲ್ ಬರಲಿಲ್ಲ. ಸಂಬಳ ಕೊಟ್ಟರು ತಗೊಂಡಿದೀವಿ, ಎಷ್ಟೋ ಸಿನಿಮಾಗಳ ಪೇಮೆಂಟ್ಸು ಬರಲಿಲ್ಲ. ಅವ್ರು ಕೊಡ್ಲಿಲ್ವಲ್ಲ ಅಂತ ನಾವ್ ಯಾವತ್ತೂ ದ್ವೇಷನೂ ಮಾಡಿಲ್ಲ, ಜಗಳನೂ ಮಾಡಲಿಲ್ಲ. ನಮ್ಮ ಕರ್ತವ್ಯ ಏನಿದೆ ಕಂಪ್ಲೀಟ್ ಮಾಡಿ ಕೊಟ್ವಿ. ಸೊ ಹಾಗೆ ನಡೀತಾ ಬಂತು ಸರ್. ಎಲ್ಲ ಒಂದ್ ಕಡೆ ಸಿನಿಮಾ ಬಂದಾಗ ಮಮತಾ ರಾವತ್ ಅವರಿಗೆ ಈ ಸಿನಿಮಾ ಸವಾಸ ಸಾಕು ಅಂತ ಅನ್ಸಿದ್ದು ಯಾವ್ದಾರ ಇತ್ತ? ಅಂದ್ರೆ ಆ ಇನ್ಸಿಡೆಂಟ್ಗಳು ಆಗಿತ್ತ? ಸಿನಿಮಾ ಸವಾಸ ಸಾಕು ಅಂತ ಅನ್ಸ್ಲಿಲ್ಲ ಸರ್, ಬಟ್ ಪಾರ್ಶಾಲಿಟೀಸ್ ಮಾಡ್ತಾರೆ, ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈಗ ನಿಮ್ಗೆ ಯಾರೋ ಕ್ಲೋಸ್ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ನೀವು ಮಣೆ ಹಾಕ್ತೀರಾ, ನಮ್ಮನ್ನ ಹಿಂದೆ ಇಡ್ತೀರಾ, ಅದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಇವತ್ತು ಒಂದು ಸಿನಿಮಾ ಮಾಡ್ಬಿಟ್ಟು ಅವರು ಒಂದು ಸಿನಿಮಾ ಸಕ್ಸಸ್ ಆಗಿರ್ಬೋದು, ಆದ್ರೆ ನಮಗ್ ಸಕ್ಸಸ್ ಸಿಗದೆ ಇರ್ಬೋದು, ಆದ್ರೆ ನಾವು ಸುಮಾರು ವರ್ಷದಿಂದ ನಾವು ಸಿನಿಮಾ ಮಾಡ್ಕೊಂಡು ಇನ್ನು ಫೀಲ್ಡ್ ಅಲ್ಲೇ ಇದ್ದೇವೆ. ಹಂಗಂದ ತಕ್ಷಣ ನಮ್ಮನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡೋದು, ಆ ಮನೋಭಾವನೆ ನನ್ಗೆ ಪರ್ಸನಲ್ ಆಗಿ ಇಷ್ಟ ಆಗಲ್ಲ. ಬಟ್ ಬೇರೆಯವ್ರ ಮನ್ಸಲ್ಲಿ ಏನಿರುತ್ತೆ ಏನು ನನಗ್ ಗೊತ್ತಿಲ್ಲ, ನನ್ಗೆ ಅದು ಇಷ್ಟ ಆಗಲ್ಲ. ಆ ತರದ್ದು ವಿಚಾರಗಳಲ್ಲಿ ಹಿಂದೆ ಇದ್ರೆ ಉಳ್ಕೊಂಡ್ಬಿಟ್ರೆ ಒಳ್ಳೇದು. ಸುಮ್ನೆ ಯಾಕೆ ಅಲ್ಲಿ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಬೇಕು? ನಮ್ಮನೆ ಊಟ, ನಮ್ಮನೆ ಬಟ್ಟೆ, ಯಾರ ಹತ್ರ ಇನ್ನೊಂದ್ ಮಾತು ಯಾಕೆ ಅನ್ನಿಸ್ಕೋಬೇಕು? ಹಿಂದೆ ಇದ್ ಬಿಡೋಣ ಅಂತ ಅನ್ಕೊಂಡು ಹಿಂದೆ ಉಳ್ದಿದ್ದೆ, ಮತ್ತೆ ಸಿನಿಮಾ ಕರೆಸ್ಕೊಳ್ತು ಸರ್. ಮಮತಾ ರಾವತ್ ಅವರು ಮೇನ್ ಸ್ಟ್ರೀಮ್ ಆಗು ಕಾಣಿಸ್ಕೊಂಡ್ರು, ಹೀರೋಯಿನ್ ಜೊತೆಗೇನು ಕಾಣಿಸ್ಕೊಂಡ್ರು, ಆಮೇಲೆ ಬೇರೆ ಪೋಷಕ ನಟಿಯಾಗಿನೂ ಕಾಣಿಸ್ಕೊಂತ ಬಂದ್ರು. ಹೆಂಗೆ ಇವೆಲ್ಲ ಪಾತ್ರಗಳನ್ನು ನೀವು ನಿಧಾನವಾಗಿ ಎಲ್ಲ ಹೆಂಗೆ ತಗೊಂಡ್ರಿ? ಸರ್, ಆಸ್ ಯು ಸೆಡ್, ಒಂದು ಹೀರೋಯಿನ್ಗೆ 5 ಇಯರ್ಸ್ ಆದ್ಮೇಲೆ ನಾವು ಪ್ರಮೋಷನ್ ನಮ್ ಲೈಫ್ ಅಲ್ಲಾದ್ರೂ ತಗೋಬೇಕು, ಒಂದು ಹೆಂಡತಿಯಾಗಿ, ಒಂದು ಅಮ್ಮನಾಗಿ ಎಲ್ಲ. ನಾವು ಲೈಫಲ್ಲಿ ತಗೊಳ್ಳೋ ಪ್ರಮೋಷನ್ ನ ಸಿನಿಮಾನಲ್ಲಿ ಯಾಕೆ ಸರ್ ತಗೊಳ್ಬಾರ್ದು? ಹೌದು. ಸೊ ಸಿನಿಮಾ ಅಂತಂದ್ರೆ ಎಲ್ಲ ಪಾತ್ರ. ಸಿನಿಮಾ ಅಂದ ತಕ್ಷಣ ಒಂದು ಹೀರೋ, ಒಂದು ಹೀರೋಯಿನ್ ಅಲ್ಲ, ಎಲ್ಲಾ ಪಾತ್ರಗಳು ಸೇರಿದ್ರೆ ಒಂದು ಸಿನಿಮಾ ಆಗೋದು. ಸೊ ಹಾಗಾಗಿ ನನ್ ಇವತ್ತೂ ಅಷ್ಟೇ, ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾನಲ್ಲಿ ಪಾತ್ರ ಇದೆ ಅಂದ್ರೆ, ಪಾತ್ರ ನನ್ಗೆ ಇಷ್ಟ ಆಯ್ತು, ಅದಕ್ಕೊಂದು ತೂಕ ಇದೆ ಅಂದ್ರೆ ಖಂಡಿತ ಮಾಡ್ತೀನಿ ಸರ್. ನನ್ಗೆ ನಾನು ಇಷ್ಟು ದಿನ ಸಿನಿಮಾ ಹೀರೋಯಿನ್ ಆಗಿ ಮಾಡಿದೆ, ಇನ್ಮೇಲೂ ಅದೇ ಮಾಡ್ಬೇಕು, ಆ ತರದ್ದು ಹೆಡ್ ವೇಟ್ ಇಲ್ಲ ಸರ್. ಸೊ ನಿಮ್ ಪ್ರಕಾರ ಹೀರೋಯಿನ್ಸ್ ಅಥವಾ ಕಾಮನ್ ಆಗಿ ನಟಿಯರ ಬದುಕು ಸುಲಭ ಆಗಿರುತ್ತಾ, ಕಷ್ಟ ಅನ್ಸುತ್ತಾ? ಸುಲಭ ಮಾಡ್ಕೊಂಡ್ರೆ ಸುಲಭ, ಕಷ್ಟ ಮಾಡ್ಕೊಂಡ್ರೆ ಕಷ್ಟ ಸರ್. ಇದನ್ನ ಯಾವ ಅರ್ಥದಲ್ಲಿ ವ್ಯಾಖ್ಯಾನ ಮಾಡ್ತೀವಿ ಅಂತ? ಯಾಕಂದ್ರೆ ಒಂದ್ ಆರ್ಟಿಸ್ಟ್ ಅಂದ ತಕ್ಷಣ, ಅಂದ್ರೆ ಸಿನಿಮಾ ಅಂದ ತಕ್ಷಣ ಒಂದು ಹೈ-ಫೈ, ಒಂದು ಓಡಾಡಕ್ಕೆ ಕಾರು, ಆಮೇಲೆ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಅದು ಇದು ಎಲ್ಲ ಬ್ರ್ಯಾಂಡ್ ಅಂತ ಅನ್ಕೊಳ್ತಾ ಹೋದ್ರೆ ಸಾಲಗಳು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದ್ಯಾವುದೂ ಇಲ್ದೆ ನಮ್ಮ ಹತ್ರ ಇರೋದನ್ನೇ ನಾವು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದು ಸರ್. ಒಳ್ಳೆ ನೆಮ್ಮದಿಯಾಗಿ ನಿದ್ದೆನೂ ಬರುತ್ತೆ. ಫಾಸ್ಟ್ ಲೈಫ್. ಹೌದು. ಹೀರೋಯಿನ್ ಅಂದ್ಮೇಲೆ ಕಾಮನ್ ಇರ್ಲೇಬೇಕಲ್ವಾ ಅದೆಲ್ಲ ಅಂತ? ಹೌದು, ಅದೇ ಹೇಳ್ತೀವಲ್ಲ ಸರ್, ನಮ್ಗೆ ತಗಲೋ ಮಟ್ಟದಲ್ಲಿ ಇದ್ರೆ ನಾವು ಹೌದು ಆ ಮಟ್ಟಕ್ಕೆ ಇರ್ಬೇಕು ಅಷ್ಟೇ. ಓಕೆ, ಇಲ್ಲಿ ಇಷ್ಟು ವರ್ಷ ಏನು ನಟನೆ ಮಾಡ್ಕೊಂಡ್ ಬಂದ್ರಿ, ಒಂದಿಷ್ಟು ಪಾತ್ರಗಳ ಮೂಲಕ ಗಮನ ಸೆಳೆದ್ರಿ, ಎಲ್ಲೋ ಕೆಲವು ನಡೆ ಮಮತಾ ರಾವತ್ ಬರೀ ನಟಿ ಅಲ್ಲ, ಅವಳೊಬ್ಬ ಗುಡ್ ಡ್ಯಾನ್ಸರ್ ಅಂತಾನು ಕೂಡ ಕರ್ಸ್ಕೊಂಡ್ರಿ. ಒಂದಿಷ್ಟು ಸಾಂಗ್ಗಳಲ್ಲಿ ನೀವು ಕಾಣಿಸ್ಕೊಂಡ್ ಬಂದ್ರಿ. ಅಂದ್ರೆ ಅಪ್ರೋಚ್ ಮಾಡಿದ್ದ ಅಥವಾ ನಿಮ್ಮನ್ನ ಅವ್ರು ಅಪ್ರೋಚ್ ಮಾಡಿದ್ದ? ಇಲ್ಲ ಸರ್, ನಾನು ಯಾವತ್ತು ಯಾರನ್ನು ಅಪ್ರೋಚ್ ಮಾಡಿಲ್ಲ. ನನ್ಗೆ ಅವಕಾಶ ಕೊಡಿ, ನನ್ಗೆ ಈ ಪಾತ್ರ ಕೊಡಿ, ಆ ಪಾತ್ರ ಕೊಡಿ ಅಂತ. ಬಟ್ ಒಂದ್ಸಲ ಮಾತ್ರ ಕೇಳಿದ್ದುಂಟು, ಇಬ್ರು ನಟರ ಜೊತೆಗೆ ನಾನು ತಂಗಿಯಾಗಿ ಮಾಡ್ಬೇಕು ಅನ್ನೋದು ನನ್ಗೆ ಇವತ್ತಿಗೂ ಬಹಳ ಆಸೆ, ಅದನ್ನ ಹೇಳ್ತೀನಿ. ಬಟ್ ಈ ಸಾಂಗ್ ವಿಚಾರಕ್ಕೆ ಬಂದ್ರೆ,
ನಾನ್ ಸ್ಕೂಲ್ ಡೇಸ್ ಇಂದನೂ ಒಳ್ಳೆ ಡ್ಯಾನ್ಸರ್ ಅಂತಂದ್ರೆ ನಾಟ್ ಏನು ಕಾಂಪಿಟೇಷನ್ ಕೊಡೋ ರೇಂಜ್ ಇಲ್ಲ, ಬಟ್ ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ನಾನೇ ಕೊರಿಯೋಗ್ರಫಿ ಮಾಡ್ಕೊಂಡು ಸ್ಕೂಲ್ ಡೇ ಫಂಕ್ಷನ್ಸ್ ಗಳಿಗೆಲ್ಲ ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ವಿ. ಈ ನಿಟ್ಟಲ್ಲಿ ನನ್ಗೆ ಡ್ಯಾನ್ಸ್ ಅಂದ್ರೆ ಇವತ್ತಿಗೂ ಆಸಕ್ತಿ. ಮನೆಯಲ್ಲಿ ಲಾರೆನ್ಸ್ ಮಾಸ್ಟರ್ ಅವ್ರದ್ದು ಅಥವಾ ಪ್ರಭುದೇವ ಸರ್ ಅವ್ರದ್ದು ಹಳೆ ಸಿನಿಮಾದು ಸಿಡೀಸ್ ಎಲ್ಲ ಹಾಕೊಂಡು ಫಾಲೋ ಮಾಡ್ತಿರ್ತೀನಿ ಮನೆಯಲ್ಲಿ. ಈ ಇಂಟ್ರೆಸ್ಟ್ ಇದೆ. ಹೀಗೇನೆ ಒಂದ್ 2-3 ಸಿನಿಮಾನವರು ಬೈಲ್ಯಾಂಗ್ವೆಲ್ ಸಿನಿಮಾ ಮಾಡ್ಬೇಕಂದ್ರೆ ಮಿಕ್ಸ್ಚರ್ ಆಫ್ ಆರ್ಟಿಸ್ಟ್ ಬೇಕಾಗತ್ತಲ್ಲ, ಕನ್ನಡಕ್ಕೂ ಮತ್ತೆ ತೆಲುಗುಗೂ ಗೊತ್ತಿರೋ ಆರ್ಟಿಸ್ಟ್ಗಳು ಬೇಕು ಅಂದಾಗ ಬಳ್ಳಾರಿ ದರ್ಬಾರ್ ಸಿನಿಮಾಗೆ ಡೈರೆಕ್ಟರ್ ಕೇಳಿದ್ರು. ಆ ಸಿನಿಮಾ ಆದ್ಮೇಲೆ ಹಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ತೆಲುಗಲ್ಲೂ ಒಂದ್ 3-4 ಸಾಂಗ್ ಮಾಡಿದೆ, ಕನ್ನಡದಲ್ಲೂ ಒಂದ್ 3-4 ಸಾಂಗ್ ಮಾಡಿದೆ ಸರ್. ಹಂಗಾಗಿ ಸಾಂಗ್ ಬೇಡಿಕೆ ಜಾಸ್ತಿ ಆಯ್ತು. ಹೌದು, ಮಮತಾ ರಾವತ್ ಅವರಿಗೆ. ಓಕೆ, ಇಷ್ಟು ವರ್ಷದ ಜರ್ನಿಯಲ್ಲಿ ನಟನೆ ಅನ್ನೋದು ತೃಪ್ತಿ ತಂದಿದ್ಯಾ ನಿಮಗೆ? ಅಫ್ಕೋರ್ಸ್ ಸರ್. ಅಂದ್ರೆ ನಾನ್ ಮಾಡಿದಂತ ಪಾತ್ರಗಳಲ್ಲಿ ಅಂದ್ರೆ ನಾನ್ ನಡೆದು ಬಂದ ಹಾದಿಯಲ್ಲಿ ನನ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಟ್ ಎಲ್ಲರ ಮನಸ್ಸಲ್ಲಿ ಎಲ್ಲರ ಮನೆ ಮಾತಾಗ್ಬೇಕು ಅನ್ನೋಂಥ ಒಂದು ಪಾತ್ರ ಸಿಗ್ಬೇಕು, ಆ ಹೆಸರು ಮಾಡ್ಬೇಕು ಅನ್ನೋದು ಆಸೆ ಇದೆ ಸರ್. ಈಗ ಆರಂಭದಲ್ಲಿ ನೀವು ಬಂದಾಗ ನೀವೇ ಹೇಳಿದ್ರಿ ನನಗೆ ಪರ್ಸನಾಲಿಟಿ ಇರ್ಲಿಲ್ಲ, ಹೈಟ್ ಇರ್ಲಿಲ್ಲ, ಅದೆಲ್ಲ ಇರ್ಲಿಲ್ಲ, ಆ ನಡುವೆ ನಾನು ನಿಲ್ತೀನಿ ಅಥವಾ ಇಲ್ಲಿ ಒಂದಿಷ್ಟು ಏನಾದ್ರು ಜಾಗ ಮಾಡ್ಕೋತೀನಿ ಅನ್ನೋದೇನಾದ್ರು ಭರವಸೆ ಇತ್ತಾ ಅಂತ? ಖಂಡಿತ ಇಲ್ಲ ಸರ್. ಬಟ್ ಐ ಮಸ್ಟ್ ಸೇ ಥ್ಯಾಂಕ್ಸ್ ಟು ಸಾಧು ಕೋಕಿಲಾ ಸರ್ ಮತ್ತೆ ಫಸ್ಟ್ ಬುಲೆಟ್ ಪ್ರಕಾಶ್ ಅವ್ರಿಗೆ. ಜಗ್ಗೇಶ್ ಸರ್ ಅವ್ರದ್ದೊಂದು ಸಿನಿಮಾ ಕೋಡಗನ ಕೋಳಿ ನುಂಗಿತ್ತ ಅಂತ, ಆ ಸಿನಿಮಾನಲ್ಲಿ ಒಂದು ಪಾತ್ರಕ್ಕೋಸ್ಕರ ನನ್ನನ್ನು ಅಲ್ಲಿ ಕರೆದಿದ್ರು. ಬಹುಶಃ ಆ ಪಾತ್ರ ಸಿನಿಮಾನಲ್ಲಿ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಆಕ್ಟಿಂಗ್ ಸ್ಕಿಲ್ ನೋಡಿ, ಕಾಮಿಡಿ ಸೆನ್ಸ್ ನೋಡ್ಬಿಟ್ಟು ಬುಲೆಟ್ ಪ್ರಕಾಶ್ ಅವ್ರು ನನ್ನನ್ನು ಕೇಳಿದ್ರು, ಏನಮ್ಮ ಕಾಮಿಡಿ ಪಾತ್ರ ಇದ್ರೆ ಮಾಡ್ತೀಯಾ ಅಂತ. ನನ್ ಕಾಮಿಡಿ ಅದಿದು ಏನು ಗೊತ್ತಿಲ್ಲ ಸರ್, ಏನ್ ಹೇಳ್ಕೊಟ್ರೆ ಅದನ್ನ ಮಾಡ್ತೀನಿ ಅಂತ ಅಂದೆ. ಟಕ್ಕಂತ ಸಾಧು ಸರ್ಗ್ ಫೋನ್ ಮಾಡಿ ರೆಫರ್ ಮಾಡೋರು, ಈ ತರ ಪಾತ್ರಕ್ಕೆ ಹುಡುಗಿ ನೋಡ್ತಿದ್ದಲ್ಲ, ಒಂದ್ ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ. ವೆರಿ ನೆಕ್ಸ್ಟ್ ಡೇ ಲೊಕೇಶನ್ಗೆ ಹೋದ್ವಿ ಸರ್. ಅದೇ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾ. ಸಾಧು ಕೋಕಿಲ ಅವರು ಯಾರು ಏನು ಫೋಟೋ ಕಳಿಸು ಅಂತಾನೂ ಹೇಳಿಲ್ಲ, ಓನ್ಲಿ ಬುಲೆಟ್ ಸರ್ ಅವ್ರ ಕಾನ್ಫಿಡೆನ್ಸ್ ಮಾತುಗಳನ್ನ ಕೇಳಿ ನನ್ಗೆ ಅವಕಾಶ ಕೊಟ್ರು. ಅವತ್ತಿನ ದಿನ ಅಲ್ಲಿ ತನಕ ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇದ್ದೆ, ಚಿಕ್ಕ ಚಿಕ್ಕ ಕ್ಯಾಮ್ರಾನಲ್ಲಿ. ಏಕದಮ್ ಗಂಗೆ ಬಾರೆ ತುಂಗೆ ಬಾರೆ ಹೈ ಬಜೆಟ್ ಸಿನಿಮಾ, ಪ್ರಜ್ವಲ್ ದೇವರಾಜ್ ಹೀರೋ, ಸಾಧು ಕೋಕಿಲ ಅವರು ಡೈರೆಕ್ಟರು, ಎಲ್ಲ ದೊಡ್ಡ ದೊಡ್ಡ ಆಕ್ಟರೇ ಇದಾರೆ. ಶೂಟಿಂಗ್ ಸೆಟ್ ಹೋದ್ರೆ ಒಂಥರ ನಮ್ಮೂರ್ ಜಾತ್ರೆ ತರ ಅನ್ಸ್ತಾ ಇತ್ತು, ಅಷ್ಟು ಜನ ಇದ್ರು. ಸಾಧು ಸರ್ ಸೀಲ್ ಪೇಪರ್ ಇದಿಷ್ಟು ಸಿಂಗಲ್ ಶಾಟ್ ಅಲ್ಲಿ ಬರ್ಬೇಕು ಅಂತ ಅಂದ್ರು. ಆ ಡೈಲಾಗ್ ನೋಡಿದ್ರೆ ಒಂದು ದೊಡ್ಡ ಹೆಂಗಸಿನ ತರ ಮಾತಾಡ್ಬೇಕು, ಮಗು ತರ ಮಾತಾಡ್ಬೇಕು, ನಾಯಿ ತರ ಮಾತಾಡ್ಬೇಕು. ನನ್ಗೆ ಈ ರೇಂಜ್ ಪರ್ಫಾರ್ಮೆನ್ಸ್ ನಾನ್ ಮಾಡ್ತೀನ, ಬಟ್ ನನ್ನಿಂದ ಬುಲೆಟ್ ಪ್ರಕಾಶ್ ಸರ್ ಅವ್ರು ಮರ್ಯಾದೆ ಹೋಗ್ಬಾರ್ದು, ಯಾಕಂದ್ರೆ ಅವ್ರು ನನ್ನನ್ನ ರೆಫರ್ ಮಾಡಿದ್ದು ಅಂತ ಭಯದಲ್ಲೇ ಹಿಂಗ್ ಕಣ್ಣು ಓಪನ್ ಮಾಡಿ ಆಕ್ಟಿಂಗ್ ಮಾಡಿದ್ದು. ಅವ್ರ ಕಟ್ ಅಂದ್ರೆ ಕಣ್ ಮುಚ್ಚಿದ ಅಷ್ಟೇ ಸರ್, ನನ್ಗೆ ಕಿವಿಯಲ್ಲಿ ಎಲ್ಲರ ಚಪ್ಪಾಳೆ ಕೇಳಿಸ್ತಾ ಇತ್ತು. ಸೊ ಆ ಮೂಮೆಂಟ್ ನನ್ಗೆ ಲೈಫಲ್ಲಿ ಅನ್ಫರ್ಗೆಟಬಲ್. ಅಲ್ಲಿಂದ ನನ್ಗೆ ಕಾನ್ಫಿಡೆನ್ಸ್ ಬಂತು ಸರ್, ಎಂತದೇ ಪಾತ್ರ ಕೊಟ್ರು, ಎಷ್ಟೇ ಲೆಂತ್ ಸೀನ್ ಕೊಟ್ರು ನಾನು ಮಾಡ್ತೀನಿ ಅಂತ. ಓಕೆ, ಸಿನಿಮಾಗಳಿಗಾಗಿ ಅವಕಾಶಕ್ಕಾಗಿ ಓಡಾಡ್ತಾ ಇದ್ರಿ, ಅವಕಾಶ ಸಿಗ್ಲಿ ಅಂತ ಕಾಯ್ತಾ ಇದ್ರಿ. ಬಟ್ ಬೇರೆಯವ್ರಿಗೆ ಅವಕಾಶ ಕೊಡೋ ಅಷ್ಟ್ರ ಮಟ್ಟಿಗೆ ಈಗ ಬೆಳೆದಿದ್ದೀರಾ, ಅಂದ್ರೆ ಮೀನ್ಸ್ ಪ್ರೊಡ್ಯೂಸರ್ ಆಗಿದ್ದೀರಾ, ಒಂದ್ ಸಿನಿಮಾನು ಮಾಡಿದ್ರಿ. ಸೊ ಅದಕ್ಕಿಂತ ಮೊದ್ಲು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಸಿನಿಮಾ ಜರ್ನಿ ನಂತರ ನೀವು ಎಲ್ಲ ಮಾಧ್ಯಮದವರೆಗೂ ಒಂದು ಕಾಲ್ ಮಾಡ್ತೀರಾ, ಮದುವೆ ಆಗ್ತಿದೆ ಬನ್ನಿ ಅಂತ, ಅದು ಸರ್ಪ್ರೈಸ್ ಕೊಡ್ತೀರಾ. ಯಾಕೆ ದಿಢೀರ ನಂಗೆ ಇನ್ನೊಂದಿಷ್ಟು ವರ್ಷ ಕೆಲಸ ಮಾಡ್ಬೋದಿತ್ತಾ ಅನ್ನೋದು? ಸುಮ್ನೆ ಸರ್, ನಮ್ ಮನೆಗಳೆಲ್ಲ ಒಂದ್ ಕತ್ತೆ ವಯಸ್ಸಾಯ್ತು ಮದ್ವೆ ಆಗಿಲ್ಲ ಅಂತ ಬೈತಾ ಇದ್ರು, ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾ ಇದ್ರು ಯಾಕೆ ನಿಮ್ ಮಗಳಿಗೆ ಇನ್ನೂ ಮದ್ವೆ ಮಾಡ್. ಆಗ ನನ್ ಪರಿಸ್ಥಿತಿ ಆಟೋಲ್ ಓಡಾಡ್ತಾ ಇದ್ದೆ ಸರ್. ಆಟೋಲಿ ನಿಮ್ ಮಗಳು ಚೆನ್ನಾಗಿದ್ರಲ್ಲ, ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟಿದ್ರೆ ಪೇಷಂಟ್, ಅವ್ರಿಗೆ ಗೊತ್ತಿಲ್ಲ ನಾವು ವರ್ಕೌಟ್ ಎಲ್ಲ ಮಾಡಿ ಸಣ್ಣ ಇದ್ರೆ ಸಿನಿಮಾನಲ್ಲಿ ಅವಕಾಶ ಸಿಗುತ್ತೆ ಅಂತ. ಕೆಲವು ಆಟೋನವ್ರು ಅಂದ್ರೆ ಅಲ್ಲಿಂದ ಅಲ್ಲಿಗೆ ನಾವು ರೆಗ್ಯುಲರ್ ಆಗಿ ಓಡಾಡ್ತಿದ್ವಲ್ಲ, ಅವ್ರೆಲ್ಲ ನಮ್ಮ ಅಮ್ಮಂಗೆ ಹೇಳೋರು, ನಿಮ್ ಮಗಳು ಚೆನ್ನಾಗಿದ್ರಲ್ಲ ಮೇಡಮ್, ಏನಾಯ್ತು, ಕಾಯಿಲೆ ಗಿಲೆ ಬಂದಿತ್ತು, ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾರೆ ಅಂತ ಎಲ್ಲ. ಆತರ ಎಲ್ಲ ನಮ್ಗೆ ಅಮ್ಮ ಕೇಳೋರು, ಅಮ್ಮನ್ಗೆ ಕೇಳೋರು. ಸೊ
ನನ್ ಕ್ವೆಶ್ಚನೇ ಮರ್ತೋದೆ ಸರ್ ನಾನು ಹೇಳಿ. ಮದುವೆ ವಿಚಾರ. ಈ ತರ ಇದ್ದಾಗ ಅಕ್ಕಪಕ್ಕ ಮನೆಯವರೆಲ್ಲ ಕೇಳೋರು, ಯಾಕೆ ನಿಮ್ ಮಗಳಿಗೆ ಮದ್ವೆ ಮಾಡಲ್ವಾ, ಯಾಕೆ ನಿಮ್ ಮಗಳಿಗೆ ಮದ್ವೆ ಮಾಡಲ್ವಾ. ಆ ಪೀರಿಯಡ್ ಅಲ್ಲೆಲ್ಲ 18 ವರ್ಷ 20 ವರ್ಷಕ್ಕೆಲ್ಲ ಮದ್ವೆ ಮಾಡೋರು. ನಮ್ ಫ್ಯಾಮಿಲಿನಲ್ಲಿ ನಾನೇ ಹುಡುಗಿ ತುಂಬಾ ಲೇಟ್ ಆಗಿ ಮದ್ವೆ ಆಗಿದ್ದು. ಕೋವಿಡ್ ಬಂತು. ಕೋವಿಡ್ ಬಂದ ಮೇಲೆ ಸಿನಿಮಾ ಇಂಡಸ್ಟ್ರಿ 3 ವರ್ಷ ಏನೂ ಕೆಲ್ಸ ಇರ್ಲಿಲ್ಲ. ಈಗ ನಾವೆಲ್ಲ ಡಿಪೆಂಡೆಂಟ್ ಸಿನಿಮಾ ಇಂದ. ನಾನ್ ಯಾವ್ದು ಬೇರೆ ಸಿನಿಮಾಗ್ ಬಂದ್ಮೇಲೆ ಯಾವ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ. ಆಮೇಲೆ ನನ್ಗೆ ಅಪ್ಪನ ಹತ್ರ ದುಡ್ಡು ಕೇಳು, ಅಮ್ಮನ ಹತ್ರ ದುಡ್ಡು ಕೇಳು, ನಂಗೆ ಅದು ಇಷ್ಟನೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಂದು ಸರ್ಟನ್ ಏಜಿಗೆ ಬಂದ್ಮೇಲೆ ಅಪ್ಪ ಅಮ್ಮನ್ಗೆ ನಾವು ದುಡ್ಡು ಕೊಡ್ಬೇಕು, ನೀವ್ ಇಟ್ಕೊಳ್ಳಿ ಅಂತ ಅವ್ರ ಹತ್ರನೇ ದುಡ್ಡು ಇಸ್ಕೊಳ್ಳೋದು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಡಿಸೈಡ್ ಮಾಡಿಲ್ಲ ಸರ್. ಆ ಮೊಮೆಂಟ್ ಅಲ್ಲಿ ನಂಗೆ ಮದ್ವೆ ಆಗ್ಬೇಕು ಅಂತಾನು ಏನು ಥಾಟ್ ಕೂಡ ಬರ್ಲಿಲ್ಲ. ನಾಳೆ ಲೈಫ್ ಏನು, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏನು, ಬೆಳಗ್ಗೆ ಆದ್ರೆ ರಾತ್ರಿ ಏನು, ನಾಳೆ ಇದು ಹೇಗೆ, ಅದೆಲ್ಲ ನಮ್ಗೆ ಕಣ್ಮುಂದೆ ಬರ್ತಾನೆ ಇತ್ತು. ಇಂಥ ಟೈಮಲ್ಲಿ ನನ್ಗೆ ಒಬ್ರು ಪರಿಚಯ ಆಯ್ತು, ವರ್ಕ್ ರಿಲೇಟೆಡ್ ಡಬ್ಬಿಂಗ್ಸ್ಗೋಸ್ಕರ. ಹೆಲ್ತ್ ಡಿಪಾರ್ಟ್ಮೆಂಟ್ದು ಹೆಲ್ತ್ ರಿಲೇಟೆಡ್ ಮಾಡುವಂತ ವಿಡಿಯೋಸ್ಗಳಿಗೆ ಡಬ್ಬಿಂಗ್ ಬೇಕಾಗಿತ್ತು, ಮಲ್ಟಿ ಲ್ಯಾಂಗ್ವೇಜಸ್ಗೆ. ಅಲ್ಲಿ ನನ್ನ ಪರಿಚಯ ಅವರೊಟ್ಟಿಗೆ ಆಯ್ತು. ಸೊ ಆ ಪರಿಚಯ ಸ್ನೇಹ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರ ಬ್ರದರ್ನ ಮಾತಾಡಿಸ್ಬೇಕು ಅಂತ ಹೋಗ್ತಾ ಇದ್ದಿದ್ದು. ಅದು ಏನೋ ಗೊತ್ತಿಲ್ಲ ಸರ್, ಅದು ಹಾಗೆ ಮದ್ವೆ ತನಕ ಬಂದ್ಬಿಡ್ತು, ಇಂಟರ್ ಕ್ಯಾಸ್ಟ್. ಇಟ್ಸ್ ನಾಟ್ ಲವ್, ಇಟ್ಸ್ ಅ ಫ್ರೆಂಡ್ಶಿಪ್. ಬಟ್ ಅದು ಮದ್ವೆಗೆ ಕನ್ವರ್ಟ್ ಆಗಿ ಮದ್ವೆ ಆಲ್ ಆಫ್ ಸಡನ್ ಫಿಕ್ಸ್ ಆಯ್ತು. ಸೊ ಹಾಗಾಗಿ ಎಲ್ಲರನ್ನು, ಯಾಕಂದ್ರೆ ಇವತ್ತೇನಾದ್ರೂ ಮಮತಾ ರಾಹತ್ ಅಂತ ಇದೀನಿ ಅಂತಂದ್ರೆ ಅದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನೀವು ಬಹಳಷ್ಟು ಜನ ನನ್ಗೆ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರಿ. ಯಾವುದೇ ಸಿನಿಮಾ ಮಾಡಿದ್ರು ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೆಯೋದು. ಸೊ ಅದಕ್ಕೆ ಎಲ್ಲರ ಸಮ್ಮುಖದಲ್ಲಿ ನಾನ್ ಮದ್ವೆ ಆದ್ರೆ ನಂಗೆ ಅದು ಖುಷಿ ಅಂತ ಎಲ್ಲರಿಗೂ ಇನ್ವೈಟ್ ಮಾಡಿದೆ.